ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಏನಪ್ಪ ವಿಷಯ ಅಂದರೆ ನಮ್ಮ ಪಾಪುದು ಬರ್ತಡೇ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು, ನನ್ನ ಹಸ್ಬೆಂಡು, ನಮ್ಮ ಪಾಪುನು 3 ಜನನೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಮನೆ ದೇವರಿಗೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆ ದೇವರು ಯಾವುದು ಅಂದರೆ ಶೆಟ್ಟಳ್ಳಿ ಆಂಜನೇಯ ದೇವಸ್ಥಾನ. ಆಂಜನೇಯ ನಮ್ಮನೆ ದೇವರು. ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ತುಂಬ ದಿನ ಆಗಿತ್ತು ಪಾಪು ಆದಮೇಲೆ ಒಂದೇ ಸಲ ಹೋಗಿದ್ದಿದ್ದು. ಸೊ ಇವಾಗ 1 ವರ್ಷ ಆಯ್ತಲ್ಲ, ಇವತ್ತು ಒಳ್ಳೆ ದಿನ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಹೋಗ್ಬೇಕಾದ್ರೆ ಏನಾಯಿತು ಅಂದರೆ, ಬೆಂಗಳೂರಲ್ಲಿ ಎಲ್ಲೂ ಮಳೆ ಅಷ್ಟಾಗಿರಲಿಲ್ಲ. ನೆಲಮಂಗಲದಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಮಳೆ ಸ್ಟಾರ್ಟ್ ಆಗೋಯಿತು. ನಾವು ಒಂದು 2-3 ಕಡೆ ನಿಂತ್ಕೊಂಡು ಹಂಗಿದ್ರೂ ಹೋದ್ವಿ. ಅಲ್ಲಿ ಏನಾಯ್ತಪ್ಪ ಅಂದರೆ, ರೀಚ್ ಏನೋ ಆದ್ವಿ ದೇವಸ್ಥಾನಕ್ಕೆ, ಬಟ್ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಸರಿ, ಹೆಂಗೋ ಇಲ್ಲಿವರೆಗೂ ಬಂದಿದ್ದೀವಿ, ಅಟ್ಲೀಸ್ಟ್ ಹಂಗೆ ಬಾಗಿಲಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಆ ಕಂಬ ನಿಲ್ಲಿಸಿರ್ತಾರಲ್ಲ, ಆ ಕಂಬಕ್ಕೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಆದರೆ ಪೂಜೆ ಮಾಡೋ ಟೈಮ್ ಕರೆಕ್ಟಾಗಿ ಎಲ್ಲ ಕೋತಿಗಳೆಲ್ಲ ಒಳಗಡೆ ಬಂದುಬಿಡ್ತು. ನಮಗೆ ಪೂಜೆ ಮಾಡೋಕ್ಕೆ ಬಿಡಲಿಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ಕೋತಿಗಳಿಗೆಲ್ಲ ಬಾಳೆಹಣ್ಣು ಕೊಟ್ಬಿಡೋಣ, ಆಮೇಲೆ ನಿಧಾನಕ್ಕೆ ಪೂಜೆ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಕೋತಿಗಳು ನೋಡ್ಸೋಕೆ ಹೋದ್ರೂ ಮತ್ತೆ ರಿಟರ್ನ್ ಮತ್ತೆ ಬಂದುಬಿಡೋದು, ಪೂಜೆ ಮಾಡೋಕ್ಕೆ ಬಿಡಲಿಲ್ಲ. ಸರಿ, ಪೂಜೆ ಮಾಡೋಕ್ಕೆ ಬಿಡಲ್ಲ ಇಲ್ಲಿ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ನಮಸ್ಕಾರ ಹಾಕ್ಕೊಂಡು ಹಂಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಬಿಡೋಣ. ಪ್ರದಕ್ಷಿಣೆ ಹಾಕ್ಕೊಂಡು ಬರೋ ಅಷ್ಟರಲ್ಲಿ ಕೋತಿಗಳೆಲ್ಲ ಹೋಗ್ಬಿಟ್ಟಿರ್ತವೆ ಅಂತ ಅಂದ್ಕೊಂಡು ಮಾತಾಡ್ಕೊಂಡ್ವಿ ನಾನು, ನನ್ನ ಹಸ್ಬೆಂಡು. ನೋಡಿ, ಎಷ್ಟು ಏನೇ ಮಾಡಿದ್ರೂ ಕೋತಿಗಳು ಹೋಗಲಿಲ್ಲ. ಎಷ್ಟೊತ್ತು ನಾವು ಅಲ್ಲಿ ನಿಂತೇ ಇದ್ವಿ, ಸ್ವಲ್ಪ ತಂಗಿದ್ರೂ ಹೋಗಲಿಲ್ಲ. ತುಂಬಾ ಕೋತಿಗಳಿದ್ವಿ ಮಾತ್ರ ದೇವಸ್ಥಾನದಲ್ಲಿ. ಸರಿ, ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಅಂತ ನಾನು, ನನ್ನ ಹಸ್ಬೆಂಡು ಹೋದ್ವಿ. ನಮ್ಮ ಪಾಪಗಂತೂ ಫುಲ್ಲು ಖುಷಿ. ಅವನಿಗೆ ಏನು ಅಂದರೆ, ಈ ಕೋತಿಗಳು, ನಾಯಿ, ಮೇಕೆ, ಈ ಥರ ಕೋಳಿ, ಈ ಥರ ಎಲ್ಲ ನೋಡಿಬಿಟ್ರೆ ಏನೋ ಒಂಥರ ಖುಷಿ ಅವನಿಗೆ. ಹೋಗಿ ಮುಟ್ಟಕ್ಕೆ ಹೋಗೋದು, ಮಾತಾಡ್ಸೋದು, ಈ ಥರ ಎಲ್ಲ ಮಾಡ್ತಾನೆ. ತುಂಬ ದಿನ ಆಗಿತ್ತಲ್ಲ, ದೇವ್ರ ದರ್ಶನ ಆಗಿದೆ, ತುಂಬ ಚೆನ್ನಾಗಿರೋದು ಅಂತ ಒಂಥರ ಬೇಜಾರಿತ್ತು ಮನಸ್ಸಲ್ಲಿ. ಸರಿ, ದೇವ್ರೇನಾದರೂ ಕಾಣಿಸುತ್ತೇನೋ ಅಲ್ಲಿ ನಿಂತ್ಕೊಂಡ್ರೆ, ಅಂದರೆ ಗೇಟ್ ಇದೆಯಲ್ಲ, ಆ ಗೇಟ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಕಾಣುತ್ತೇನೋ ಅಂತ ಒಂದು ಆಸೆ ಇತ್ತು. ಹೋಗಿ ನೋಡಿದೆ ನಾನು, ಕಾಣಿಸುತ್ತೆ ಅಂತ. ಈ ಗೇಟ್ ಹತ್ರ ನಿಂತ್ಕೊಂಡಿದ್ದೆ, ನೋಡೋಣ ದೇವ್ರೇನಾದರೂ ಚೂರಾದರೂ ಕಾಣಿಸುತ್ತಾ ಅಂತ ಹೋಗಿ ಬಗ್ಗೆ ಎಲ್ಲ ನೋಡಿದೆ. ಕಾಣಿಸೋ ಥರ ಏನೂ ಇರಲಿಲ್ಲ. ಸರಿ, ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಾದ್ರು ಬಂದರೆ ಆಗುತ್ತೆ ಅಂತ ರಿಟರ್ನ್ ಬಂದೆ. ಮತ್ತು ಎದುರುಗಡೆನೇ ಇಲ್ಲಿ ಒಂದು ಚಿಕ್ಕದು ಹನುಮಂತ ಅಂದರೆ ಆಂಜನೇಯಂಗೆ ಮೂರ್ತಿ ಇದೆ, ಅಲ್ಲಿಗೆಲ್ಲ ಪೂಜೆ ಮಾಡಿದರು. ಸರಿ, ಅಲ್ಲೇ ಮಾಡೋಣ ಪೂಜೆನ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಇಲ್ಲೂ ಸಹ ಕೋತಿಗಳಿದ್ವು, ಭಯದಲ್ಲೇ ಪೂಜೆ ಮಾಡಿದ್ದೀನಿ. ಯಾಕಂದರೆ ನನಗೆ ಮೊದಲೇ ಕೋತಿಗಳಂದರೆ ತುಂಬ ಭಯ. ಸೊ ಹೆಂಗೋ ನಿಂತ್ಕೊಂಡು ಪೂಜೆ ಮಾಡಿದ್ವಿ ನಾನು, ನನ್ನ ಹಸ್ಬೆಂಡು. ನಮ್ಮ ಪಾಪುಗೆ ಇಲ್ಲೇ ಮಂಡೆ ಕೊಡಿಸಿದ್ದು ನಾವು ಫಸ್ಟ್ ಟೈಮು. 9 ತಿಂಗಳಿದ್ದಾಗ ಇಲ್ಲೇ ನಾವು ಪಾಪುಗೆ ಮಂಡೆ ಕೊಡಿಸಿದ್ದು. ತುಂಬ ಶಕ್ತಿ ದೇವರು ನನಗನ್ಸಿದ ಪ್ರಕಾರ. ಯಾಕಂದರೆ ನಮ್ಮ ಅಕ್ಕಾರ ಮನೆ ದೇವರು ಶೆಟ್ಟಳ್ಳಿ ಆಂಜನೇಯನೇ. ಸೊ ನಾನು ಆವಾಗ ನನ್ನ ಮದುವೆಗಿಂತ ಮುಂಚೆಯಿಂದನೂ ಇಲ್ಲಿ ನೋಡಿದ್ದೆ, ಕೇಳಿದ್ದೆ ಈ ಥರ ಪವರ್ಫುಲ್ ದೇವರು ಅಂತ. ಒಂಥರ ಬಂದರೆ ಒಂಥರ ಪಾಸಿಟಿವ್ ವೈಬ್ಸ್, ಏನೋ ಒಂಥರ ನೆಮ್ಮದಿ. ತುಂಬ ದಿನ ಆಗಿತ್ತಲ್ಲ, ನಮಗೂ ಮನೇಲೇ ಇದ್ದು ಒಂಥರ ಅನಿಸುತ್ತೆ ಹೊರಗಡೆ ಹೋಗ್ಬೇಕಂತ. ಈ ಥರ ದೇವಸ್ಥಾನಕ್ಕೆ ಆವಾಗವಾಗ ಎಲ್ಲರೂ ಹೋದಾಗ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಒಟ್ಟಿನಲ್ಲಿ ನನಗಂತೂ ದೇವಸ್ಥಾನದ ಒಂದು ದರ್ಶನ ಒಂದಾಗಿದ್ದರೆ ತುಂಬ ಚೆನ್ನಾಗಿರೋದು ಅಂತ ನನ್ನ ಫೀಲಿಂಗು. ಆಮೇಲೆ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿಬಿಟ್ಟು ಹಿಂಗೆ ಹೊರಗಡೆ ಕೂತ್ಕೊಂಡು ಅಲ್ಲೇ ಸ್ವಲ್ಪ ಕಲ್ಲು ಹತ್ರ ಕೂತ್ಕೊಂಡಿದ್ವಿ ನಾವು. ಇಲ್ಲೇನಾಯ್ತಪ್ಪ ಅಂದರೆ, ಇಲ್ಲಿ ಮೇಕೆಗಳೆಲ್ಲ ಬರ್ತಿದ್ವು. ನನ್ನ ಪಾಪು ನೋಡಿಬಿಟ್ಟು ಮೇಕೆನ ಬಾ 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 ಅಂತ ಕರೀತಿದ್ದ. ಇದೇ ಟೈಮ್ಗೆ ನಮ್ಮ ಅಮ್ಮ ಬೇರೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ, ಹುಷಾರಾಗಿ ಹೋದ್ರಾ ಹಿಂಗೆ ಅಂತ. ಯಾಕಂದರೆ ಮಳೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ರಾ ಹೆಂಗೆ ಅಂತ ಫೋನ್ ಮಾಡಿದ್ರು. ನಮ್ಮ ಫೋನಲ್ಲಿ ಮಾತಾಡ್ತಾಯಿದ್ದೆ. ಅದೇ ಟೈಮಿಗೆ ನಮ್ಮ ಅಕ್ಕನೂ ಫೋನ್ ಮಾಡಿದ್ರು. ಅವ್ರ ಮನೇಲಿ ಫಂಕ್ಷನ್ ಇತ್ತು ಅವತ್ತಿನ ದಿನವೇ. ಸೊ ಏನಾಯಿತು, ನಮ್ಮ ಪಾಪುದ ಬರ್ತಡೇ ಇತ್ತಲ್ಲ, ಅದು ಸೆಲೆಬ್ರೇಷನ್ನು ಪೋಸ್ಟ್ಪೋನ್ ಆಯಿತು. ಏನಕ್ಕೆ ಅಂದರೆ, ಈ ಥರ ಅವ್ರ ಮನೇಲಿ ಫಂಕ್ಷನ್ ಇತ್ತಲ್ಲ, ಎಲ್ಲರೂ ಅಲ್ಲಿಗೆ ಹೋಗಿದ್ವಿ. ಹೋಗ್ಬೇಕು ಅಂತ ಎಲ್ಲರೂ ಪ್ಲ್ಯಾನ್ ಹಾಕಿದ್ರು. ಸೊ ನಾವು
ಇನ್ನೇನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಬಂದುಬಿಡೋಣ ಅಂತ, ಇಷ್ಟು ದೂರನೇ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಹೊರಟ್ವಿ. ನಮ್ಮ ಪಾಪಗೆ ಬೇರೆ ಕೋಲ್ಡ್ ಆಗಿತ್ತು, ಹೋಗೋದು ಬೇಡ ಅಂತ ಒಂದು ಸೈಡು, ಅವರು ಬನ್ನಿ ಇಷ್ಟು ದೂರ ಬಂದಿದ್ದೀರಲ್ಲ ಅಂತ ಅಂದ್ಬಿಟ್ಟು ಕರೆದ್ರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೊರಟ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ರಿಟರ್ನ್ ಬರೋಷ್ಟರಲ್ಲಿ ಕೋತಿಗಳೆಲ್ಲ ಅಷ್ಟಿರಲಿಲ್ಲ. ಮತ್ತು ನಾವೇನು ಮಾಡಿದ್ವಿ, ನಮ್ಮ ಅಕ್ಕ ಮನೆಗೆ ಹೊರಟ್ವಿ. ಅಲ್ಲೂ ಒಂದೆರಡು ಕಡೆ ಮಳೆ ಬಂತು, ಸಿಕ್ಕಾಕೊಂಡ್ವಿ. ಆದರೆ ಮನೆಗೆ ಹೋದ್ವಿ, ಅಲ್ಲೆಲ್ಲ ಫುಲ್ಲು ಹೆಂಗೆ ಅಂದರೆ ಫಂಕ್ಷನ್ ಎಲ್ಲ ಮುಗೀತು, ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿದ್ವಿ. ಅದಾದಮೇಲೆ ಸಂಜೆ ನೈಟ್ ನೋಡಿದ್ರೆ ಎಲ್ಲ ಕೇಕು ಬಟ್ಟೆ ಎಲ್ಲ ತಂದುಬಿಟ್ಟಿದ್ರು ಪಾಪುಗೆ. ನಮ್ಮ ಅಕ್ಕನ ಮಕ್ಕಳೆಲ್ಲ ಹೋಗಿ ತೊಗೊಬಂದಿದ್ರು. ನಮ್ಮ ಅಪ್ಪನ ಜೊತೆ ನಮ್ಮ ಪಾಪ ಕೂತ್ಕೊಂಡು ಕೇಕ್ ಕಟ್ ಮಾಡಲಿ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಸೊ ಇದು ಒಂಥರ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ. ಫಂಕ್ಷನ್ ಬೇರೆ ಇತ್ತಲ್ಲ, ಬೆಳಗ್ಗೆಯಿಂದ ಅಂದರೆ ನಾವು ಹೋಗಿದ್ದು 1-1:30 ದೇವಸ್ಥಾನದಲ್ಲಿದ್ವಿ. ಸೊ ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದು 4:15-5 ಗಂಟೆ ಆಗಿತ್ತು ಹತ್ತತ್ರ. ಸೊ ಇದು ಬರ್ತಡೇ ಬಂದುಬಿಟ್ಟು ಒಂದು 8 ಗಂಟೆ ಮೇಲೆ ಸೆಲೆಬ್ರೇಷನ್ ಮಾಡಿದ್ವಿ ನಾವು. ಸೊ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಾಯಿತು ಫ್ರೆಂಡ್ಸ್. ಎಲ್ಲರೂ ಇದ್ದರು, ನಮ್ಮ ಅಕ್ಕ, ಭಾವಂದಿರು, ಅಕ್ಕನ ಮಕ್ಕಳು, ಮೇಯ್ನು ನಮ್ಮಪ್ಪ ಮತ್ತು ನನ್ನ ಹಸ್ಬೆಂಡು ಎಲ್ಲರೂ ಜೊತೆಯಲ್ಲಿ ಇದ್ವಲ್ಲ, ಅದೊಂಥರ ಖುಷಿ, ಚೆನ್ನಾಗಿತ್ತು. ಬಟ್ ನಾವು ನೆಕ್ಸ್ಟು ಇವತ್ತು ಅಂದರೆ 3ನೇ ತಾರೀಕು ಮಾಡೋಕ್ಕಾಗಲಿಲ್ವಲ್ಲ, ನೆಕ್ಸ್ಟ್ 6ನೇ ತಾರೀಕು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮೊದಲನೇ ವರ್ಷದ ಹುಟ್ಟಿದಬ್ಬ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು, ಎಲ್ಲರೂ ಈ ಥರ ಪ್ಲ್ಯಾನ್ ಮಾಡಿಬಿಟ್ಟಿದ್ರಲ್ಲ, ಅವ್ರಿಗೂ ಬೇಜಾರು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಕೇಕ್ ಕಟ್ ಮಾಡಿಸ್ಬಿಟ್ವಿ ಅಲ್ಲೇ. ಚೆನ್ನಾಗಾಯಿತು ಫ್ರೆಂಡ್ಸ್. ಈ ರೀತಿಯಾಗಿ ನಮ್ಮ ಅಕ್ಕ ಮನೇಲಿ ಸಿಂಪಲ್ಲಾಗಿ ಬರ್ತಡೇನ, ನಮ್ಮ ಪಾಪ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು ಇಲ್ಲಿರೋರು. ನಮ್ಮ ಅಪ್ಪನಿಗೆ ಕೇಕ್ ತಿನ್ನೋಕ್ಕೆ ಇಷ್ಟ ಇಲ್ಲ, ಅವರೆಲ್ಲ ಬಲವಂತ ಮಾಡ್ತಾರೆ, ಕೊಡೋ ಅಂತ ಇವ್ರು ನಮ್ಮ ಭಾವ ಎಲ್ಲ ಫೋರ್ಸ್ ಮಾಡ್ತಾಯಿದ್ರು. ನಮ್ಮ ಅಪ್ಪ ಆಗಿದ್ರು ತಿನ್ನಲಿಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ನೆಕ್ಸ್ಟು ನಮ್ಮ ಅಕ್ಕಂದಿರೆಲ್ಲ ನೋಡ್ಕೊಂಡು ಕೂತಿದ್ರು. ಚೆನ್ನಾಗಿತ್ತು ಫ್ರೆಂಡ್ಸ್, ಎಲ್ಲ ಹಿಂಗೇನೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ಸೇರಿದ್ವಲ್ಲ, ತುಂಬ ಅಂದರೆ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ನೈಟೆಲ್ಲ ಈ ಥರ ಸೆಲೆಬ್ರೇಷನ್ ಮುಗೀತು ಬರ್ತಡೇದು. ಮಾರ್ನಿಂಗ್ ಎದ್ದೆ ನಾನು ನನ್ನ ನಾದಿನಿ ಮನೆಗೆ ಅಂತ ಹೊರಡ್ತಾ ಇದ್ದೆ. ನಾನು ರೆಡಿ ಆಗ್ತಾ ಇರ್ಬೇಕಾದ್ರೆ ನಮ್ಮ ಅಕ್ಕರೆಲ್ಲ ಇದ್ದು ಇನ್ನೊಂದು ಸ್ವಲ್ಪ ಹೂರ್ಣ ಇತ್ತು, ಒಬ್ಬಟ್ಟು ಮಾಡ್ಕೊಂಬಿಡ್ತೀವಿ ಅಂತ ಅಂದ್ಬಿಟ್ಟು ಅವರೆಲ್ಲ ಒಬ್ಬಟ್ಟು ಮಾಡ್ಕೊತಾ ಇದ್ರು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.